ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ನಮ್ಮ ಸುತ್ತಮುತ್ತಲಿ ಇರೋ ಅದೆಷ್ಟೋ ಜನರಿಗೆ ಈ ಕತೆ ಹತ್ತಿರವಾಗುತ್ತೆ. ಒಂದು ಮನೆಯಲ್ಲಿ ಒಬ್ಬ ಹುಡುಗನಿದ್ದ. ಅವನು ಮಹಾ ಮುಂಗೋಪಿ. ಅವನ ಕೋಪ ಯಾವಾಗಲೂ ಮೂಗಿನ ಮೇಲೆ. ತನ್ನ ಮನಸ್ಸಿಗೆ ಒಪ್ಪದ ಸಣ್ಣ ವಿಷಯವಾದರೂ ಸಾಕು ಕೋಪದಿಂದ ಹಾರಿ ಬಿಡ್ತಾ ಇದ್ದ. ಆ ಕ್ಷಣಗಳಲ್ಲಿ ಆತ ಯಾರಿಗೆ ಏನು ಹೇಳಿ ಅನ್ನೋದನ್ನೇ ತಿಳಿಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬೈಗುಳಗಳು ಧಾರಾಕಾರವಾಗಿ ಬರ್ತಾ ಇದ್ವು. ಎದುರಿಗೆ ಯಾರಾದರೂ ಇದ್ದರೆ ಆತ ಹೊಡೆದೇ ಬಿಟ್ಟಾನೆ. ಈ ಕೋಪದ ಸ್ವಭಾವದಿಂದ ಮನೆಯವರಿಗೆಲ್ಲ ಬೇಸರ. ಆತನಿಗೆ ಹೆಚ್ಚು ಜನ ಗೆಳೆಯರೂ ಇರಲಿಲ್ಲ. ಒಂದಿನ ಹೀಗೆ ಯಾರೊಂದಿಗೋ ಜಗಳಾಡಿ ಹೊಡೆದಾಡಿಕೊಂಡು ಮನೆಗೆ ಬಂದ. ಅವನ ಹಣೆಯಿಂದ ರಕ್ತ ಸೋರ್ತಾ ಇದೆ. ತಾಯಿ ಗಾಬರಿಯಾಗಿ ರಕ್ತ ಒರೆಸಿ ಔಷಧಿ ಹಾಕಿ ಪಟ್ಟಿ ಕಟ್ತು. ಹುಡುಗನ ಸಿಟ್ಟು ಕಡಿಮೆಯಾದ ಮೇಲೆ ಆತ ಅಳತೊಡಗ್ದ. ಅವನ ತಂದೆ ಅವನ ಬಳಿ ಕುಳಿತುಕೊಂಡು, ಯಾಕಪ್ಪ, ಏನಾಯಿತು, ಯಾಕೆ ಅಳ್ತಾ ಇದ್ದಿ ಅಂತ ಕೇಳಿದ್ರು. ಆಗಾತ ಹೇಳ್ದ, ಅಪ್ಪ, ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ. ಎಲ್ಲರೂ ನನ್ನನ್ನು ತಮಾಷೆ ಮಾಡಿ ಹೊರಟು ಹೋಗ್ತಾರೆ. ನನಗೆ ಗೆಳೆಯರೇ ಇಲ್ಲ ಅಂದ. ತಂದೆ, ಮಗು, ವಿಚಾರ ಮಾಡಿ ನೋಡು, ಯಾಕೆ ಯಾರು ನಿನ್ನೊಡನೆ ಸ್ನೇಹವನ್ನು ಬಯಸೋದಿಲ್ಲ ಅಂತ. ಅದಕ್ಕೆ ಕಾರಣ ಕೂಡ ನಿನಗೇ ಗೊತ್ತಿದೆ. ನಿನ್ನ ಸಿಟ್ಟೆ ಇದಕ್ಕೆ ಕಾರಣ. ನೀನು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಹೋದರೆ ಮುಂದೆ ಇನ್ನೂ ತೊಂದರೆಯಾಗ್ತದೆ ಅಂದರು. ನನಗೆ ಗೊತ್ತು ಅಪ್ಪ, ಸಿಟ್ಟು ತಕ್ಷಣ ಬರ್ತದೆ ಅಂತ. ಆದರೆ ಏನು ಮಾಡಲಿ, ಅದನ್ನು ಹೇಗೆ ತಡೆದುಕೊಳ್ಳೋದು ಅನ್ನೋದೇ ತಿಳಿತಿಲ್ಲ ಅಂದ ಆ ಹುಡುಗ. ಆಗ ತಂದೆ ಅವನ ತಲೆ ಮೇಲೆ ಕೈ ಆಡಿಸಿ ಹೇಳ್ತು, ಒಂದು ಕೆಲಸ ಮಾಡು, ನಿನಗೆ ಕೋಪ ಬಂದಾಗಲೆಲ್ಲ ನಮ್ಮ ಮನೆಯ ಹಿತ್ತಲಿನಲ್ಲಿ ಬೇಲಿಯ ಮರದ ಹಲಗೆಗೆ ಒಂದು ಮೊಳೆ ಹೊಡಿ. ಆಗ ನಿನಗೆ ದಿನಕ್ಕೆ ಎಷ್ಟು ಬಾರಿ ಕೋಪ ಮಾಡಿಕೊಂಡೆ ಅನ್ನೋದು ತಿಳಿತದೆ ಅಂತ ಹೇಳಿದರು. ಅದು ನಿನ್ನ ಕೋಪವನ್ನು ಕಡಿಮೆ ಮಾಡಲಿಕ್ಕೆ ಬಹುಶಃ ಅನುಕೂಲವಾಗ್ತದೆ ಅಂತ. ಸರಿ, ಈ ಪ್ರಯೋಗ ಮಾಡಲಿಕ್ಕೆ ಹುಡುಗ ನಿರ್ಧಾರ ಮಾಡ್ದ. ಕೋಪ ಬಂದಾಗಲೆಲ್ಲ ಹಲಗೆಯ ಮೇಲೆ ಮೊಳೆ ಬೀಳ್ತಾ ಇತ್ತು. ಕೆಲ ದಿನಗಳ ನಂತರ ಹಲಗೆಯ ತುಂಬೆಲ್ಲ ಮೊಳೆಗಳು. ತಂದೆಯ ಕಡೆಗೆ ಹೋಗಿ ಕೇಳಿದೆ, ಅಪ್ಪ, ನನಗೀಗ ನನ್ನ ಕೋಪದ ಬಗ್ಗೆ ಅರ್ಥ ಆಗಿದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಈಗ ಏನು ಮಾಡಲಿ ಅಂತ ಕೇಳಿದ್ರು. ಆಗ ಅಪ್ಪ ಹೇಳಿದ್ರು, ನಿನಗೆ ಕೋಪ ಬಂದಾಗ ಅದನ್ನು ತಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನೀನು ಕೋಪವನ್ನು ತಡೆದರೆ ಹೋಗಿ ಒಂದು ಮೊಳೆಯನ್ನು ಕಿತ್ತು ಹಾಕು. ಪ್ರತಿ ಬಾರಿ ಸಿಟ್ಟನ್ನು ಗೆದ್ದಾಗಲೂ ಕೂಡ ಒಂದು ಮೊಳೆಯನ್ನು ಕಿತ್ತುಬಿಡು ಅಂತ. ಆಗ ನಿಧಾನವಾಗಿ ನೀನು ಕೋಪವನ್ನು ಗೆಲ್ಲುತ್ತಿರೋದ್ರ ಅರಿವು ನಿನಗಾಗ್ತದೆ ಅಂತ. ಹುಡುಗ ಹಾಗೆ ಮಾಡಲಿಕ್ಕೆ ಆರಂಭ ಮಾಡ್ದ. 1 ತಿಂಗಳಲ್ಲಿ ಹೊಡೆದ ಮೊಳೆಗಳೆಲ್ಲ ಹೊರಗೆ ಬಂದು ಹುಡುಗನಿಗೀಗ ಹರ್ಷ. ಹೋಗಿ ತಂದೆಯನ್ನು ಕರೆದುಕೊಂಡು ಬಂದು ಹಲಗೆಯನ್ನು ತೋರಿಸಿ ಹೇಳ್ದ, ನೋಡು ಅಪ್ಪ, ನಾನೀಗ ಕೋಪ ಮಾಡಿಕೊಳ್ಳೋದನ್ನೇ ಬಿಟ್ಟಿದ್ದೀನಿ. ಒಂದು ಮೊಳೆಯೂ ಉಳಿದಿಲ್ಲ. ತಂದೆ ನೋಡಿದ್ರು. ಮಗು, ತುಂಬ ಸಂತೋಷ, ಮೊಳೆಗಳೆಲ್ಲ ಹೊರಬಂದಿವೆ. ಆದರೆ ಹಲಗೆಯಲ್ಲಿ ಹೊಡೆದ ಮೊಳೆಗಳ ಗುರುತು ಮಾತ್ರ ಹಾಗೆ ಉಳಿದಿವೆ. ಕೋಪ ಮಾಡಿಕೊಳ್ಳೋದು ಸುಲಭ, ಅನಂತರ ಕ್ಷಮೆ ಕೇಳೋದು ಅಷ್ಟೇ ಕಷ್ಟ. ಆದರೆ ನಿನ್ನ ಕೋಪದಿಂದ ಮತ್ತೊಬ್ಬರ ಮನಸ್ಸಿನ ಮೇಲಿನ ಗಾಯಗಳನ್ನು ಅಳಿಸೋದು ಅಸಾಧ್ಯ. ಆದ್ದರಿಂದ ಕೋಪ ಬರದ ಹಾಗೆ ನೋಡಿಕೊಳ್ಳೋದು ಕ್ಷೇಮ ಅಂತ ಹೇಳಿ ತಂದೆ ಹೇಳಿದರು. ಆತ್ಮೀಯರೇ, ಇದೆಷ್ಟು ಸತ್ಯ ಅಲ್ವಾ? ನಿಜ, ಕೋಪ ಬರೋದು ಮನುಷ್ಯನಿಗೆ ಸಹಜ. ಆದರೆ ಕೋಪ ಬಂದಾಗಲೆಲ್ಲ ಮನಸ್ಸೋ ಇಚ್ಛೆ ಮಾತಾಡಿದ್ರೆ ನೀವು ಆಡಿದಂಥ ಮಾತುಗಳು ಶಾಶ್ವತವಾಗಿ ಕೇಳಿಸಿಕೊಂಡಂಥವರ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಕೋಪ ಬಂದಾಗ ಮಾತನಾಡೋಕ್ಕಿಂತ ಮೌನವಾಗಿ ನಿಭಾಯಿಸೋದು ಕ್ಷೇಮ ಅಲ್ವಾ? ಕೋಪ ಅನ್ನೋದು ಬೆಂಕಿ ಇದ್ದ ಹಾಗೆ, ಅದು ಹೊತ್ತಿ ಉರಿತದೆ. ಅದನ್ನು ನಂದಿಸಬಹುದು, ಆದರೆ
ಅದರಿಂದಾದ ಅನಾಹುತವನ್ನು ಬದಲಾಯಿಸೋದು ಸಾಧ್ಯವಿಲ್ಲ. ಹಾಗಾಗಿ ಅದರ ಬಗ್ಗೆ ಎಚ್ಚರ ಇದ್ದರೆ ಒಳ್ಳೆಯದು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.